ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ, ಇವತ್ತಿನ ದಿನ ಸಿಹಿ ಗೆಣಸು ಅಥವಾ ಸ್ವೀಟ್ ಪೊಟ್ಯಾಟೊ ಕುರಿತಾಗಿ ಮಾತನಾಡೋಣ. ಇದನ್ನು ಪೋಸ್ಟ್ ಹಾರ್ವೆಸ್ಟ್ ಹ್ಯಾಂಡ್ಲಿಂಗ್ಗೆ ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಮಾತನಾಡೋಣ. ಮೊದಲನೇದಾಗಿ ಇದೊಂದು ಪ್ರಮುಖವಾದ ಗಡ್ಡೆ ತರಕಾರಿ ಅಂತಲೇ ಹೇಳ್ಬೋದು. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶರ್ಕರ ಪಿಷ್ಟ ಅಥವಾ ಗ್ಲುಕೋಸ್ ಇರ್ತದೆ. ಹಾಗಾಗಿ ಇದನ್ನು ಬೆಳಿಲಾಗ್ತದೆ. ಇದನ್ನು ಸ್ಟ್ಯಾಪಲ್ ಫುಡ್ ಅಂತ ಕೆಲವೊಂದು ಕಂಟ್ರಿಗಳಲ್ಲಿ ಇದನ್ನೇ ಮುಖ್ಯವಾದ ಆಹಾರ ಅಂತ ಬಳಸಲಾಗ್ತದೆ. ವಿದೇಶಿ ತಳಿಗಳಲ್ಲಿ ಹೆಚ್ಚಾಗಿ ಕೆರೋಟಿನನ್ನು ಹೊಂದಿರ್ತದೆ. ಇನ್ನು ನಮ್ಮ ಭಾರತದ ಬೆಳೆಯಲ್ಲಿ ಮಳೆಯಾಶ್ರಿತ ಮತ್ತು ನೀರಾವರಿ ಬೆಳಿಬೋದು. ಸ್ವಲ್ಪ ಮಟ್ಟಿಗೆ ಒಣಹವೆ ಇದ್ದರೂ ಕೂಡ ಈ ಬೆಳೆ ತಡ್ಕೊಳ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ನಮ್ಮ ಭಾರತದ ಇದರಲ್ಲಿ ಹೆಚ್ಚಾಗಿ ಶರ್ಕರ ಪಿಷ್ಟವನ್ನು ಹೊಂದಿರುವ ವೆರೈಟೀಸೇ ಇದೆ ಅಂತ ಹೇಳ್ತಾ ಮುಂದೆ ಹೋಗೋಣ. ಇದರ ಸೈಂಟಿಫಿಕ್ ನೇಮ್, ವೈಜ್ಞಾನಿಕ ಹೆಸರು ಬಂದು ಐಪೋನಿಯಾ ಬಟಾಟಾಸ್ ಅಂತಕ್ಕಂಥದ್ದು. ಇದು ಎಲ್ಲಿ ಹುಟ್ಟಿದ್ದು ಅಂತ ಹೇಳಿದರೆ ಅಮೇರಿಕಾದಲ್ಲಿ ಹುಟ್ಟಿ, ಎಕ್ಸಾಕ್ಟ್ ಜಾಗ ಗೊತ್ತಿಲ್ಲ, ಟ್ರಾಪಿಕಲ್ ಅಮೇರಿಕಾದಲ್ಲಿ ಹುಟ್ಟಿತ್ತು. ಇದನ್ನು ಥ್ರೂಔಟ್ ಟ್ರಾಪಿಕ್ಸ್ನಲ್ಲಿ ಇದನ್ನು ಬೆಳೀತಾರೆ. ಇದನ್ನು ಏನು ಅಂತ ಹೇಳಿದರೆ, ಒಂದು ಇದನ್ನು ಆ್ಯಸ್ ಇಟ್ ಈಸ್ ಫುಡ್ಡಾಗಿ ಕನ್ಸ್ಯೂಮ್ ಮಾಡ್ತಾರೆ. ಅದಲ್ಲದೆ ಕೆಲವೊಂದು ಸಾರಿ ಇದನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ, ಕ್ಯಾಂಡ್ ಫುಡ್ಡು, ಡಿಹೈಡ್ರೇಟೆಡ್ಡು, ಫ್ಲಾರ್ ಮತ್ತು ಸ್ಟಾರ್ಚ್ ಕೂಡ ಆಗಿ ಬಳಸ್ತಾರೆ. ಮ್ಯಾಕ್ಸಿಮಮ್ ಅಂತ ಹೇಳಿದರೆ ಇದನ್ನು ಫುಡ್ಗೆ ಯೂಸ್ ಮಾಡ್ತಾರೆ. ಬಾಯ್ಲ್ ಮಾಡ್ಕೊಂಡು ತಿನ್ಬೋದು, ಬೇಕ್ ಮಾಡ್ಕೊಂಡು ತಿನ್ಬೋದು, ಫ್ರೈ ಮಾಡ್ಕೊಂಡು ತಿನ್ಬೋದು. ಅದಲ್ಲದೆ ಇನ್ನು ಇಂಡಸ್ಟ್ರಿಯಲ್ ಯೂಸು ಅಂದರೆ ವಾಣಿಜ್ಯವಾಗಿ ಯಾವ ರೀತಿ ಬಳಸ್ತಾರೆ ಅಂತ ಹೇಳಿದರೆ, ಸ್ಟಾರ್ಚ್ ಮಾಡಲಿಕ್ಕೆ ಬಳಸ್ತಾರೆ, ಗ್ಲುಕೋಸ್ ಮಾಡಲು ಬಳಸ್ತಾರೆ, ಸಿರಪ್ ಮಾಡಲು ಬಳಸ್ತಾರೆ, ವಿನೇಗರ್ ಹಾಗೂ ಆಲ್ಕೋಹಾಲ್ ಕೂಡ ಪ್ರಿಪ್ರೇಷನಲ್ಲಿ ಬಳಸ್ತಾರೆ. ಅದಲ್ಲದೆ ಇದನ್ನು ಆ್ಯನಿಮಲ್ಗೂ ಕೂಡ ಫೀಡ್ ಮಾಡೋಕ್ಕೆ, ಗಡ್ಡೆಗಳನ್ನೇ ತೆಗೆದು ಆ್ಯನಿಮಲ್ಸಿಗೂ ಹಾಕ್ಬೋದು. ಇಲ್ದಿದ್ದರೆ ಒಣ ಅಥವಾ ಹಸಿ ಹುಲ್ಲು ಅಥವಾ ಹಸಿ ಎಲೆಗಳನ್ನು ತೆಗೆದುಬಿಟ್ಟು ಇದನ್ನು ಏನು ಅಂತ ಹೇಳಿದರೆ ಪ್ರಾಣಿಗಳಿಗೆ ತಿನ್ನಲಿಕ್ಕೆ ಕೊಡ್ತಾರೆ, ದನಕರಗಳಿಗೆ ಅಂತ ಹೇಳ್ಬೋದು. ಇಲ್ಲ ಸೈಲೇಜ್ ಪ್ರಿಪೇರ್ ಮಾಡಿ, ಈ ಸೈಲೇಜ್ ಪ್ರಿಪ್ರೇಷನ್ ಕುರಿತಾಗಿ ಏನಾದರೂ ಚರ್ಚೆ ಮಾಡೋಕ್ಕಿದ್ರೆ ತಮಗೆ ಒಂದು ವಿಡಿಯೋ ಲಿಂಕನ್ನು ಶೇರ್ ಮಾಡ್ತೇನೆ. ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ ಅಂತಕ್ಕಂಥದ್ದು ಹೇಳ್ತಾ, ಈಗ ವೆರೈಟಿ ಕುರಿತಾಗಿ ಸೈಲೇಜ್ ಪ್ರಿಪೇರ್ ಮಾಡಿ ಇದನ್ನು ಬಳಸ್ತಾರೆ ಅಂತಕ್ಕಂಥದ್ದು. ಯಾವ ವೆರೈಟಿ ಇದೆ ಅಂತ ಹೇಳಿದರೆ, ನಮ್ಮ ಬೇರೆ ದೇಶದಲ್ಲಿ ಬಂದು ಬ್ಲ್ಯಾಕ್ ರಾಕು, ಸ್ಟ್ರಾಂಗ್ ಮ್ಯಾನು, ವಯಲ್ಲ ಅಂತಕ್ಕಂಥ ವೆರೈಟಿಗಳಿದ್ದಾವೆ. ನಮ್ಮ ದೇಶದಲ್ಲಿ ಬಂದು V6 ಅಂತಿದೆ, ಹೊಸೂರು ರೆಡ್ ಮತ್ತು ಹೊಸೂರು ಗ್ರೀನ್ ಅಂತಕ್ಕಂಥದ್ದು ಸ್ಥಳೀಯ ತಳಿಗಳು. ಅದನ್ನು ಬಿಟ್ಟು ಸುಧಾರಿತ ತಳಿಗಳು ಹೇಳಿದರೆ V6 ಅಂತಿದೆ. ಇದು ಪಂಜಾಬ್ನದಿಂದ ಪರಿಚಯ ಆಗಿರೋದು. ಈ ಈ ಗೆಡ್ಡೆಗಳ ಬಣ್ಣ ಬಂದು ಕೆಂಪಾಗಿರುತ್ತೆ, ಒಳ್ಳೆಯ ಗುಣಮಟ್ಟ ಹೊಂದಿರುತ್ತೆ ಮತ್ತು 5 ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಆಯಿತು. ಇನ್ನು V12 ಅಂತಿದೆ, ಅದು ಕೊಯಮತ್ತೂರಿನಿಂದ ಅಂದರೆ ತಮಿಳುನಾಡಿನಿಂದ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಇದು ಕಂದು ಬಣ್ಣದ್ದಾಗಿರುತ್ತೆ, 4 ತಿಂಗಳಲ್ಲಿ ಕೊಯ್ಲಿಗೆ ಬರ್ತದೆ. ಇನ್ನು H41, H42 ಅಂತಕ್ಕಂಥ ಹೈಬ್ರಿಡ್ ತಳಿಗಳಿದ್ದಾವೆ. ಅವು ಕೂಡ ಹೆಚ್ಚಿನ ಇಳುವರಿಯನ್ನು ಕೊಡ್ತವೆ. ವಿಕ್ರಮ್ ಅಂತಕ್ಕಂಥದ್ದು CI 853-4 ಅಥವಾ ವಿಕ್ರಮ್ ಅಂತ ತಳಿ ಇದೆ. ಅದರದ್ದು ಸಿಪ್ಪೆ ಕೆಂಪಾಗಿರುತ್ತೆ, ತಿರುಳು ತೆಳು ಹಳದಿ ಬಣ್ಣದ್ದಾಗಿರುತ್ತೆ. ಇದನ್ನು 85ರಿಂದ 90 ದಿನಕ್ಕೆ ಕೊಯ್ಲಿಗೆ ಬರುತ್ತೆ. ಅಂದರೆ 2 ತಿಂಗಳು ಮುಂಚೆನೇ, 3 ತಿಂಗಳಲ್ಲಿ ಕೊಯ್ಲಿಗೆ ಬರ್ತದೆ. ಮಿಕ್ಕಿದ ತಳಿಗಳು V6 ಅದನ್ನೆಲ್ಲ ನೋಡ್ತಾ ಹೋದರೆ 5 ತಿಂಗಳಿಗೆ ಬರ್ತದೆ, ಇದು 3 ತಿಂಗಳಿಗೆ ಬರ್ತದೆ. ಅಲ್ಲದೆ ಅಧಿಕ ಇಳುವರಿಯನ್ನು ಕೊಡ್ತದೆ. ಸೊ ಇದು ನಮಗೆ ಹೇಳಿ ಮಾಡಿಸಿದ, ರೈತರು ಬೆಳೀಲಿಕ್ಕೆ ಹೇಳಿ ಮಾಡಿಸಿದ ತಳಿ ಅಂತ ಹೇಳ್ಬೋದು. ಇನ್ನೊಂದು ಬರ್ತದೆ ಶ್ರೀಭದ್ರ ಅಂತಕ್ಕಂಥದ್ದು. ಇದು 4 ತಿಂಗಳಲ್ಲಿ ಅಂದರೆ 120 ದಿನಗಳ ಕೊಯ್ಲಿಗೆ ಬರ್ತದೆ. ದುಂಡಾಗಿರುತ್ತೆ, ಅಂದರೆ ದಪ್ಪನಾಗಿರುತ್ತೆ, ತಿಳಿಕೆಂಪಿನಿಂದ ಕಡು ಕೆಂಪು ಬಣ್ಣದ್ದಾಗಿರುತ್ತೆ. ಗಡ್ಡೆಗಳು ತುಂಬ ದೊಡ್ಡ ಗಾತ್ರದ್ದಾಗಿರುತ್ತೆ. ಒಳಗಡೆ ತಿರುಳು ಏನಿರುತ್ತೆ ಅಂದರೆ ತಿಳಿ ಹಳದಿ ಬಣ್ಣದ್ದಾಗಿರುತ್ತೆ. ಇದನ್ನು ಮಳೆ ಆಶ್ರಿತದಲ್ಲಿ ಅಥವಾ ನೀರಾವರಿ ಕೂಡ ಬೆಳಿಬೋದು. ಇದರಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಕೆಂಪು ಮೂತಿ ನುಷಿ ಬಂದುಬಿಟ್ಟು ಒಳಗಡೆ ಎಲ್ಲವನ್ನು ಹಾಳು ಮಾಡಿರ್ತದೆ. ಹೆಚ್ಚು ಗೆಣಸನ್ನು ಹಾಳು ಮಾಡಿರ್ತವೆ. ಬಟ್ ಈ ಭದ್ರಾ ವೆರೈಟಿ ಹೇಗೆ ಅಂತ ಹೇಳಿದರೆ, ಇದನ್ನು ಆ ರೋಗದ ಬಾಧೆಯನ್ನು ತಡ್ಕೊಳ್ಳುತ್ತೆ ಅಥವಾ ಆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಹಾಗಾಗಿ ಇದನ್ನು ಅಡುಗೆಗಲ್ಲದೇ ಇದರ ಪೋಷಕಾಂಶ ತುಂಬ ಚೆನ್ನಾಗಿರೋದ್ರಿಂದ ಅಡುಗೆಗೆ ಬಳಸ್ತಾರೆ. ಮತ್ತು ಸಂಸ್ಕರಣೆ ಅಂದರೆ ಚಿಪ್ಸು, ಮತ್ತು ನಾವು ಆವಾಗಲೇ ಹೇಳ್ದಂಗೆ ಏನದು ಇವನ್ನೆಲ್ಲ ಮಾಡ್ತಾರಲ್ಲ, ವಿನೆಗರು, ಆಲ್ಕೋಹಾಲು, ಸ್ಟಾರ್ಚು, ಗ್ಲುಕೋಸು, ಅದಕ್ಕೆಲ್ಲದಕ್ಕೂ ಇದು ಸೂಕ್ತವಾದ ತಳಿ ಅಂತ ನಾವು ಹೇಳ್ಕೊಳ್ಬೋದು. ಇನ್ನು ಇದನ್ನು ಕರಾವಳಿ ಪ್ರದೇಶದಲ್ಲಿ ಬೆಳೆಯೋರಾದರೆ
C43 ಅಂತಿದೆ. ಅದು ಮಧ್ಯಮ ಹರಡ್ತದೆ. ಅಂದರೆ ಸ್ಪ್ರೆಡ್ಡಿಂಗ್ ಇವೆಲ್ಲ ಸ್ಪ್ರೆಡ್ಡಿಂಗೆ ಬಳ್ಳಿ ಸ್ಪ್ರೆಡ್ ಆಗಿಬಿಟ್ಟು ಎಲ್ಲೆಲ್ಲಿ ಸ್ಪ್ರೆಡ್ ಆಗ್ತದೋ ಅಲ್ಲೆಲ್ಲಿ ಗಡ್ಡೆ ಬರ್ತಾ ಹೋಗ್ತದೆ ಅಂತಕ್ಕಂಥದ್ದು. ಇದು 100ದಿಂದ 110 ದಿನಕ್ಕೆ ಬಂದ್ಬಿಡುತ್ತೆ ಕೊಯ್ಲಿಗೆ. ಅಧಿಕ ಶೀಘ್ರವಾಗಿ ಬೆಳೀತದೆ, ಜೊತೆಗೆ ಒಳ್ಳೆಯ ಇಳುವರಿಯನ್ನು ಕೂಡ ಕೊಡ್ತದೆ ಅಂತಕ್ಕಂಥದ್ದು. ಇನ್ನು V35 ಅನ್ನೋದು ಅಷ್ಟೇ, ಅದು ಕೂಡ ಹರಡ್ತದೆ. 120 ದಿನಗಳೇ ಬರುತ್ತೆ. ಒಳ್ಳೆಯ ಬಿಳಿ ಬಣ್ಣದ ಗಡ್ಡೆಗಳಿರ್ತವೆ ಅಂತಕ್ಕಂಥದ್ದು. V30 ಒಳ್ಳೆ ಗಡ್ಡೆಗಿರುತ್ತೆ, ಒಳಗಡೆ ಹಳದಿ ಬಣ್ಣ ಇರುತ್ತೆ. ಹೊಸೂರು ರೆಡ್ಡು ಸ್ಥಳೀಯ ತಳಿ. H41, H42 ಇವು ಏನು ಅಂತ ಹೇಳಿದರೆ ಸಂಕರಣ ತಳಿಗಳು ಅಥವಾ ನಮ್ಮ ಹೈಬ್ರಿಡ್ ತಳಿಗಳು ಅಂತ ಹೇಳ್ಬೋದು. ಇನ್ನು ಕಲ್ಟಿವೇಷನ್ ಯಾವ ರೀತಿ ಮಾಡಬೇಕು, ಲ್ಯಾಂಡ್ ಪ್ರಿಪ್ರೇಷನ್ ಯಾವ ರೀತಿ ಮಾಡಬೇಕು, ಗೊಬ್ಬರಗಳನ್ನು ಯಾವ್ದು ರೀತಿ ಹಾಕಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಏನೆಲ್ಲ ಬೇಕು ಅಂತ ಹೇಳಿದ್ರೆ, ಮೊದಲು ಬಿತ್ತನೆಗೆ ಇದರ ತುಂಡುಗಳಿಂದ ಇದನ್ನು ನಾವು ಬಿತ್ತೇವೆ. ತುಂಡುಗಳು ಬೇಕು. ಒಣ ಪ್ರದೇಶಕ್ಕಾದರೆ ಒಂದು 55,000 ತುಂಡುಗಳು ಬೇಕು. ಕರಾವಳಿಗಾದರೆ ಒಂದು 50,000 ಸಾಕು. ಒಂದು 3-4 ಟನ್ ಇರಬೇಕು ಒಂದು ತುಂಡಲ್ಲಿ. ಆಮೇಲೆ ಕೊಟ್ಟಿಗೆ ಗೊಬ್ಬರ ಬಂದು 10 ಟನ್ ಕೊಡಬೇಕಾಗುತ್ತೆ ಒಣ ಪ್ರದೇಶದಲ್ಲಿ, ಕರಾವಳಿಯಲ್ಲಿ 20 ಟನ್ನು. ರಾಸಾಯನಿಕ ಗೊಬ್ಬರ ಆದರೆ 75 kg ಸಾರಜನಕ, 50 kg ರಂಜಕ, ಪೊಟ್ಯಾಷಿ 75 ಸೇಮ್ 2 ಒಣ ಮತ್ತು ಕರಾವಳಿಯಲ್ಲಿ. ಇಲ್ಲ ನಾವು ಸಾವಯವದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದರೆ ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಆಯಿತು, ಜೀವಾಮೃತ, ಬೀಜಾಮೃತ ಕೊಟ್ಟರು ಆಯಿತು. ಇನ್ನು ಬೇಸಾಯ ಕ್ರಮಗಳು ಏನಿದ್ದಾವೆ ಅಥವಾ ಲ್ಯಾಂಡ್ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೊಳ್ಬೇಕು, ಯಾವ ರೀತಿ ಬಿತ್ತಬೇಕು ಅಂತ ಹೇಳೋದಾದರೆ, ಮೊದಲನೇದಾಗಿ ಭೂಮಿನ ಹದ ಮಾಡ್ಕೋಬೇಕು ಚೆನ್ನಾಗಿ. ಆಮೇಲೆ 60 ಸೆಂಟಿಮೀಟರ್ ಅಂತರದಲ್ಲಿ ಸಾಲುಗಳನ್ನ ತಯಾರಿಸಬೇಕಾಗ್ತದೆ. ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಏನಿದೆ 10 ಟನ್ನು 20 ಟನ್ನು ಅದು ಕೊಟ್ಬಿಡಬೇಕು. ಆಮೇಲೆ ನಾವೇನು ಸಾರಜನಕ, ರಂಜಕ, ಪೊಟ್ಯಾಷಿಯನ್ನ ಏನು ಹೇಳಿದ್ವೋ 75, 50, 75 ಅದನ್ನು 50% ಮಾತ್ರ ಕೊಡಬೇಕು. ಮಿಕ್ಕಿದ 50%ನ್ನು 5-6 ವಾರ ಆದಮೇಲೆ ಕೊಡಬೇಕಾಗುತ್ತೆ. ಕೊಟ್ಬಿಟ್ಟು ನಾವು ಏನು ಮಾಡಬೇಕು, ನಾಟಿಗಳನ್ನು ಮಾಡಬೇಕು. ಪೂರ್ಣ ಪ್ರಮಾಣದ ಈಗೇನು ಮಾಡಬೇಕು ಅಂದರೆ ತುಂಡುಗಳನ್ನು ನೆಡಬೇಕಾಗುತ್ತೆ. 3-4 ಕಣ್ಣು ಏನಿರ್ತಾವೆ ಆ ತುಂಡುಗಳನ್ನು ನೆಟ್ಟಾಗ ಕಣ್ಣುಗಳ ಮೇಲೆ ಬರೋ ರೀತಿಯಲ್ಲಿ ನೆಡಬೇಕು. ನೆಟ್ಟಾಗ ಏನಾಗುತ್ತೆ, ಆಮೇಲೆ ನೆಟ್ಬಿಟ್ಟು ಭೂಮಿ ಮೇಲೆ ತೆಳುವಾದ ನೀರನ್ನು ಹಾಯಿಸಬೇಕಾಗುತ್ತೆ. ಒಂದು 5-6 ವೀಕ್ ಬಿಟ್ಟುಬಿಟ್ಟು ಮಿಕ್ಕಿದ 50% ಗೊಬ್ಬರನೂ ಕೊಟ್ಬಿಡಬೇಕು. ಹೀಗೆ ಮಾಡಿ 7 ದಿನದಿಂದ 8 ದಿನಕ್ಕೊಮ್ಮೆ ನೀರು ಹಾಯಿಸ್ತಾ ಬರಬೇಕು. ಪ್ರತಿ ಹೆಚ್ಚು ಕಡಿಮೆ ಒಂದು ವಾರಕ್ಕೊಂದ್ಸರಿ ನೀರನ್ನು ಹಾಯಿಸ್ತಾ ಬಂತು ಅಂತ ಹೇಳಿದರೆ, ಬೇಸಿಗೆ ಇದ್ದಾಗ ಸ್ವಲ್ಪ ನೀರು ಜಾಸ್ತಿ ಕೊಡಬೇಕು. ಆ ಥರ ಮಾಡ್ತಾ ಬಂತು ಅಂತ ಹೇಳಿದರೆ ಒಂದು 5-6 ವಾರ ಮಾಡೋಷ್ಟರಲ್ಲೇ ಒಳ್ಳೆ ಇಳುವರಿ ಬಂದ್ಬಿಡ್ತವೆ. ಮತ್ತು ಬೆಳೆ ಪರಿವರ್ತನೆ ಅಥವಾ ಅದರ ಜೊತೆಗೆ ಯಾವುದೆಲ್ಲ ಜೊತೆಗೆ ಬೆಳಿಬೋದು ಅಂದರೆ, ಅದರ ಜೊತೆಗೆ ಕ್ರಾಪ್ ರೊಟೇಷನ್ನು ಅಥವಾ ಇಲ್ಲ ಮಲ್ಚಿಂಗು, ಏನು ಕಳೆಗಳ ನಿರ್ವಹಣೆ ಮಾಡಲಿಕ್ಕೆ ಅಂತ ಹೇಳಿ ಸೆಣಬು, ಡೈಂಚ, ಅಲಸಂದಿ, ಹುರುಳಿಗಳನ್ನು ಬೆಳೆದು ಮಣ್ಣಿನ ಫಲವತ್ತತೆ ಹೆಚ್ಚಿಸಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ನಾನು ಆವಾಗಲೇ ಹೇಳ್ದಂಗೆ ಗೊಬ್ಬರದ್ದಾಯಿತು, ಗೊಬ್ಬರ ಕೊಟ್ವಿ. ಆಮೇಲೆ ಏನು ಬರೋಣ, ಮೇಜರ್ ಪೆಸ್ಟ್ ಡಿಸೀಸು ಏನು ಬರ್ತವೆ ಅಂತಕ್ಕಂಥದ್ದು. ಇದನ್ನು ನೋಡಿ, ಇಲ್ಲಿ ಫಸ್ಟು ಇದು ಕೀಡಿಗಳ ಬಗ್ಗೆ ಮಾತನಾಡೋದಾದರೆ ವಿವಿಲ್ ಅಂತ ಹೇಳ್ತೀವಿ, ಅಥವಾ ಸ್ವೀಟ್ ಪೊಟ್ಯಾಟೊ ವಿವಿಲ್, ಏನು ಸೈಲಾಸ್ ಫಾರ್ಮಾಕ್ಯಾರಿಯಸ್ ಅಂತಕ್ಕಂಥದ್ದು, ಅಥವಾ ಗೆಣಸಿನ ಮೂತೆ ಹುಳು ಅಂತ ಕರಿತೀವಿ. ಈ ಮೂತಿ ಹುಳು ಏನಿರ್ತದೆ ಇದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಈ ಹುಳು ಏನು ಮಾಡ್ತದೆ, ಬಳ್ಳಿಗಳನ್ನು ಮತ್ತು ಗೆಡ್ಡೆಗಳನ್ನು ತಿಂತದೆ. ನೋಡಿ, ಇಲ್ಲಿ ಗೆಡ್ಡೆಗಳನ್ನು ತಿಂದ್ಬಿಟ್ಟು ಗೆಡ್ಡೆ ಒಳಗಡೆ ಯಾವ ರೀತಿ ಹಾಳಾಗಿದೆ. ಮರಿ ಹುಳುಗಳು ಗಡ್ಡೆ ಒಳಗೆ ಕೊರೆದು ತಿನ್ನೋದ್ರಿಂದ ಇದು ಕೊಳೀತದೆ, ಗಡ್ಡೆ ಕೊಳ್ತೋಗ್ತದೆ ಅಥವಾ ಡ್ಯಾಮೇಜ್ ಆಗ್ತದೆ ಅಂತಕ್ಕಂಥದ್ದು. ಈಗ ಆಗ್ತಿದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಸಾರಿ ಕಂಡು ಬಂತು ಅಂತ ಹೇಳಿದರೆ ನಾವು ಮೊದಲು ಏನು ಮಾಡಬೇಕು, ಬಿತ್ತನೆ ಪೂರ್ವದಲ್ಲೇ ಒಂದು 2.5 ಕ್ವಿಂಟಲಷ್ಟು ಬೇವಿನ ಹಿಂಡಿಯನ್ನು ಹಾಕ್ಕೊಳ್ಬೇಕಾಗ್ತದೆ. ಅದರಿಂದ ಏನಾಗ್ತದೆ ಅಂದರೆ ಆ ಸ್ಮೆಲ್ಲಿಗೆ ಆ ಕೀಡಿಗಳು ಉಳಿಯಲ್ಲ, ಹೊರಟೋಗ್ತವೆ ಅಂತಕ್ಕಂಥದ್ದು. ಎರಡನೇದು ಏನು ಮಾಡಬೇಕು, ಪ್ರೊಫೆನೋಫಾಸಲ್ಲಿ ಆ ಪ್ರೊಫೆನೋಫಾಸ್ ಕೀಟನಾಶಕವನ್ನು 2.5 ml 1 ಲೀಟರ್ ನೀರಿನಲ್ಲಿ ತಗೊಂಡು ನಾಟಿ ಮಾಡೋ ಪೂರ್ವದಲ್ಲೇ ನಾವು ಏನು ಮಾಡಿಬಿಡಬೇಕು, ನೀರಲ್ಲಿ ಅದ್ದಿ ಒಂದು 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ನಾಟಿ ಮಾಡಿದರೆ ಒಳ್ಳೆ ಏನು ಅಂದರೆ ಈ ಕೀಡಿಯಿಂದ ತಪ್ಪಿಸ್ಕೊಳ್ಬೋದು ಅಂತಕ್ಕಂಥದ್ದು. ಅದಲ್ಲದೆ ಮತ್ತು ಮೋಹಕ ಬಲೆಗಳು ಅಂತ ಬರ್ತವೆ. ಇದ್ರ ಬಗ್ಗೆ ಡಿಟೇಲಾಗಿ ಬೇಕು ಅಂತ ಹೇಳಿದರೆ ನಾನು ವಿಡಿಯೋನ ತಮಗೆ ಶೇರ್ ಮಾಡ್ತೇನೆ. ಮೋಹಕ ಬಲೆಗಳನ್ನ 1 ಹೆಕ್ಟರಿಗೆ ಒಂದು 10 ಮೋಹಕ ಬಲೆಗಳನ್ನ ಹಾಕ್ಕೊಂಡ್ರೆ ಗಂಡು ಪತಂಗಗಳು ಅಲ್ಲಿ ಹೋಗ್ಬಿಟ್ಟು ಸತ್ತೋಗ್ತವೆ. ಆದ್ದರಿಂದ ಅವುಗಳ ಪಾಪ್ಯುಲೇಷನ್, ಜನಸಂಖ್ಯೆ ತುಂಬ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಹೀಗೆ ಮಾಡಬೇಕು. ಆಮೇಲೆ ಇನ್ನೂ ಏನೂ ಇಲ್ಲ, ಆಲ್ರೆಡಿ ಬಂದುಬಿಟ್ಟಿದೆ ಅಂತ ಹೇಳಿದರೆ ಪ್ರತಿ ಲೀಟರ್ ನೀರಿಗೆ ಇದನ್ನು ಒಂದು 100 ml ಇದನ್ನು ಹಾಕ್ಕೋಬೇಕು. ಪ್ರೊಫೆನೋಫಾಸನ್ನು ಹಾಕ್ಕೊಂಡು ಸ್ಪ್ರೇ ಮಾಡಿದಂಥ ಒಂದು ಸಂದರ್ಭದಲ್ಲಿ ಕಳೆಗಳನ್ನು ಕಿತ್ನಾಶಿ ಮಾಡಬೇಕು. ಮತ್ತು ಸ್ಪ್ರೇ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ಹುಳು ನಾಶವಾಗ್ತದೆ ಅಂತಕ್ಕಂಥದ್ದು. ಇನ್ನು ರೋಗಗಳ ಕುರಿತಾಗಿ ಮಾತನಾಡೋಣ. ರೋಗಗಳ ಕುರಿತಾಗಿ ಅಂತ ಹೇಳಿದರೆ
ಯಾವುದು ಅಂದರೆ ಒಂದೇ ಒಂದು ರೋಗ ಕಂಡು ಬರ್ತದೆ. ಅದು ಎಲೆ ಚುಕ್ಕೆ ರೋಗ. ಎಲೆ ಚುಕ್ಕೆ ರೋಗದಲ್ಲಿ ಏನಾಗ್ತದೆ, ಮೊದಲು ಎಲೆಗಳ ಮೇಲೆ ಚುಕ್ಕೆ ಚುಕ್ಕೆ ಕಾಣ್ತದೆ. ಆಮೇಲೆ ಕಂಪ್ಲೀಟ್ ಎಲೆ ಒಣಗ್ದಂಗಾಗಿ ಉದುರು ಬಿಡ್ತದೆ. ಹೀಗಾದಂಥ ಸಂದರ್ಭದಲ್ಲಿ ಅದು ರೋಗದಿಂದ ಆಗಿದ್ದರೆ ಎಲೆಗಳನ್ನು ನಾಶಪಡಿಸಬೇಕಾಗ್ತದೆ. ಯಾಕಂದರೆ ಅದೇ ಮುಂದಿನ ವರ್ಷ ಮತ್ತೆ ನಮ್ಮ ರೋಗಾಣು ಹರಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಮತ್ತು ಇನ್ನು ಅದು ಎಲೆ ಚುಕ್ಕೆಗಳು ಕಂಡಾಗಲೇ ಮೆಂಕೋಜೆಬ್ಬನ್ನು ಸಿಂಪರಣೆ ಮಾಡೋದ್ರಿಂದ ರೋಗವನ್ನು ಕಂಟ್ರೋಲ್ ಮಾಡ್ಬೋದು. ಅದಲ್ಲದೆ ಕಲ್ಚರಲ್ ಪ್ರಾಕ್ಟೀಸಿಂದನೂ ಕೂಡ ನಾವು IPM ಅಥವಾ ಇಂಟಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಎಲ್ಲ ತೆರನಾಗಿ ಹುಳುವನ್ನು ಕೀಡಿಯನ್ನು ಓಡಿಸೋದು ಹೇಗೆ ಅಂತಂದರೆ, ಮೊದಲು ಕ್ರಾಪ್ ರೊಟೇಷನ್ ಮಾಡ್ತೀವಿ. ಯಾವುದರಿಂದ? ದ್ವಿದಳದಿಂದ ದಹಿಂಚ, ನನವಗೆಳದೆ, ಸೆಣಬು, ದಹಿಂಚ, ಅಲಸಂದಿ, ಹುರುಳಿಗಳಿಂದ ಕ್ರಾಪ್ ರೊಟೇಷನನ್ನು ಮಾಡ್ಕೊಳ್ಬೋದು. ಆಮೇಲೆ ಐಪೋಮಿಯಾದ ವೀಡ್ಸು, ಸೇಮ್ ಜಾತಿ ವೀಡ್ಸ್ ಇರ್ತವೆ ಕೆಲವಿಷ್ಟು, ಅವನ್ನ ನಾವು ಹೊಡೆದಾಕ್ಬೇಕಾ ಅಥವಾ ಸುಡಬೇಕಾಗುತ್ತೆ. ಯೂಸ್ ಆಫ್ ಕ್ಲೀನ್ ಪ್ಲ್ಯಾಂಟಿಂಗ್ ಮೆಟೀರಿಯಲ್ನ ತೊಗೊಂಡು ಬರಬೇಕು. ಅದರಲ್ಲಿ ಏನಾದರೂ ಕೀಡಿ ಅಥವಾ ಅದರಲ್ಲಿ ಏನಾದರೂ ರೋಗಾಣುಗಳಿದ್ದರೆ ಮತ್ತೆ ಪ್ರತಿ ವರ್ಷ ಬರ್ತಾ ಹೋಗ್ತದೆ ಅಂತ. ಡೀಪ್ ಪ್ಲ್ಯಾಂಟಿಂಗ್ ಮಾಡಬೇಕು. ಎಷ್ಟು ಸಾಧ್ಯನೋ ಅಷ್ಟು ಆಳವಾದ ಉಳುಮೆನ ಮೊದಲು ಮಾಡಿಕೊಂಡು ನಂತರನೇ ನಾಟಿ ಮಾಡಬೇಕು. ರೆಗ್ಯುಲರ್ ಹಿಲ್ಲಿಂಗ್ ಟು ಫಿಲ್ ಸಾಯಿಲ್ ಕ್ರ್ಯಾಕ್ಸ್. ಏನು ಅಂತಂದರೆ ಅಲ್ಲಿ ಮಣ್ಣನ್ನು ಇದರಲ್ಲಿ ಏನು ಹಳೆಯ ಇದರಲ್ಲಿ ಪ್ಯೂಪಗಳು ಉಳಿದಿರುತ್ತೆ. ಆ ಪ್ಯೂಪಗಳನ್ನು ಸುಟ್ಟು ನಾಶ ಮಾಡಬೇಕು ಅಂತ ಹೇಳಿದರೆ ರೆಗ್ಯುಲರಾಗಿ ಹಿಲ್ಲಿಂಗ್ ಮಾಡಬೇಕಾಗ್ತದೆ. ಮತ್ತು ಫಿರ್ಮೋನ್ ಟ್ರ್ಯಾಪ್ಸ್ನ ಕಂಟಿನ್ಯೂಸ್ಲಿ ಇಡಬೇಕಾಗ್ತದೆ. ಆಮೇಲೆ ಕೆಮಿಕಲ್ ಅಂತೂ ಅನ್ಅವಾಯ್ಡಬಲ್ಲು, ಅದನ್ನು ಯೂಸ್ ಮಾಡಲೇಬೇಕು. ಮಾಡೋಣ ಅಂತಕ್ಕಂಥದ್ದು. ಇನ್ನೊಂದು ಅದೊಂದು ವೈನ್ ಬೋರರ್ ಅಂತ ಬಂದು ಬರ್ತದೆ. ಅದು ಸ್ವಲ್ಪ ಈಗೀಗ ಸ್ವಲ್ಪ ಜಾಸ್ತಿ ಆಗ್ತಿದೆ. ಇದಕ್ಕೂ ಅಷ್ಟೇ ಇಂಟಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಕೊನೆದು ಏನು ಹೇಳಿದ್ವೋ ಅದನ್ನೇ ಮಾಡ್ಕೊಳ್ಬೋದು. ಕ್ರಾಪ್ ರೊಟೇಷನ್ನೇ ಮುಖ್ಯವಾಗಿ ಮಾಡ್ತಕ್ಕಂಥದ್ದು. ಇದಲ್ಲದೆ ಇನ್ನು ಕ್ರಿಕೆಟ್ ಅಂತ ಒಂದು ಬರ್ತದೆ. ಅದು ಅಥವಾ ಮೋಲ್ ಕ್ರಿಕೆಟ್ ಅಂತ ಕೂಡ ಬರ್ತದೆ. ನೋಡಿ ಈ ಥರ ಕಾಣ್ತದೆ. ಇದು ಅಷ್ಟಾಗಿ ಕಂಡು ಬರ್ತಿಲ್ಲ. ಬಟ್ ಏನು ಅಂತ ಹೇಳಿದರೆ ಒಂದು ಸರಿ ಬಂತು ಅಂದರೆ ಬೇಗ ಹೋಗಲ್ಲ ಅಂತಕ್ಕಂಥದ್ದನ್ನು, ಅದಕ್ಕೆ ಇದನ್ನು ಹೊಲವನ್ನು ಸ್ವಚ್ಛವಾಗಿಡೋದು ತುಂಬ ಅವಶ್ಯಕತೆ. ಎಲ್ಲಿ ಒಣಕಸ ಇರುತ್ತೋ ಅಲ್ಲಿ ಇದು ಕಂಡು ಬರ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ಅದನ್ನು ಇನ್ಕಾರ್ಪೊರೇಟ್ ಮಾಡಬೇಕು ಮಣ್ಣಲ್ಲಿ ಅಂತಕ್ಕಂಥದ್ದನ್ನು ಹೇಳ್ತಾ, ಈಗ ವಿಲ್ಟು ಮತ್ತು ಇದು ಸಾಯಿಲ್ ರಾಟು ಬರ್ತವೆ. ಆ ವಿಲ್ಟು ಅಂತ ಹೇಳಿದ್ರೆ ಅದೊಂದು ಫ್ಯೂಚರಿಮ್ ವಿಲ್ಟು ಅಂತ, ಅದೊಂದು ಫಂಗಸ್ ಶಿಲೀಂಧ್ರ. ಆ ಶಿಲೀಂಧ್ರಕ್ಕೆ ಮ್ಯಾಂಕೋಜೆಬ್ ಹಾಕಿದರೆ ಒಳ್ಳೆ ರೀತಿಯಲ್ಲಿ ಕಂಟ್ರೋಲಿಗೆ ಬರ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಈಗ ನೋಡಿ ಇದೆಲ್ಲವನ್ನು ನಾವು ಸರಿಯಾಗಿ ತಿಳ್ಕೊಂಡು ನಾವು ಯಾವಾಗ ಅಪ್ಲೈ ಮಾಡ್ತಾ ಬರ್ತೀವೋ ಅಥವಾ ಇದನ್ನು ಮಾಡ್ತಾ ಬರ್ತೀವೋ ಆಗ ಒಳ್ಳೆಯ ಇದರಲ್ಲಿ ಏನು ಅಂತ ಹೇಳಿದ್ರೆ ತಿಳುವಳಿಕೆ ಜಾಗೃತಿ ಮೂಲಕ ಮಾಡ್ತಾ ಬರ್ತೀವೋ ಆವಾಗ ಒಳ್ಳೆಯ ಇಳುವರಿನ ಪಡಿಬೋದು. ಇನ್ನು ಹಾರ್ವೆಸ್ಟು ಮತ್ತು ಈ ಮೆಚುರಿಟಿ ಇಂಡೆಕ್ಸ್ ಇವಾಗಲೇ ಆಗಿದೆ, ಮೆಚ್ಯೂರ್ ಆಗಿದೆ, ಇವಾಗ ಗಡ್ಡೆಗಳು ಸರಿಯಾಗಿ ಬಂದಿದೆ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ನಾವು ಎಲೆಗಳು ಒಣಗ್ತಾ ಬರ್ತವೆ ಆವಾಗ ಗೊತ್ತು ಮಾಡ್ಕೋಬೇಕು ಏನು ಒಳಗಡೆ ಗಡ್ಡೆಗಳು ಚೆನ್ನಾಗಿ ಬಂದಿದೆ ಅಂತ. ಅದನ್ನು ತಗೊಂಡು ಗಡ್ಡೆಗಳನ್ನೆಲ್ಲ ಹಾರ್ವೆಸ್ಟ್ ಮಾಡಬೇಕಾಗ್ತದೆ. ಮೊದಲು ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಆಮೇಲೆ ಗಡ್ಡೆಗಳನ್ನ ತೆಕ್ಕೋಬೇಕು. ಆಮೇಲೆ ಕ್ಲೀನ್ ಮಾಡಿಬಿಟ್ಟು ಗ್ರೇಡಿಂಗ್ ಮಾಡಬೇಕು. ಅವುಗಳ ಸೈಜು ಮತ್ತು ಇದ್ರ ಮೇಲೆ ಗ್ರೇಡಿಂಗ್ ಮಾಡಿ ಒಳ್ಳೆ ಕಂಟೈನರು ಎಲ್ಲಿ ಕಳಿಸ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಚೆನ್ನಾಗಿ ಅದನ್ನು ಪ್ಯಾಕಿಂಗ್ ಮಾಡಬೇಕಾಗುತ್ತೆ. ಪ್ಯಾಕಿಂಗ್ ಮಾಡಿಬಿಟ್ಟು ಅದನ್ನು ಕಳಿಸೋ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾ, ಇವತ್ತಿನ ದಿನ ಈ ಸ್ವೀಟ್ ಪೊಟಾಟೊ ಕುರಿತಾಗಿ ಅಥವಾ ಸಿಹಿ ಗೆಣಸಿನ ಕುರಿತಾಗಿ ಮಾತನ್ನು ಮುಗಿಸೋಣ. ಈಗ ಏನು ಅಂತ ಹೇಳಿದರೆ, ಇವತ್ತಿನ ಟ್ಯಾಗ್ಲೈನ್ ಬಂದು ನಿಮಗಾಗಿ ಏನನ್ನು ಬಯಸಬೇಡಿ, ನಿಮಗಾಗಿ ಏನನ್ನು ಬಯಸಬೇಡಿ, ಎಲ್ಲವನ್ನು ಇತರರಿಗಾಗಿ ಮಾಡಿ. ಭಗವಂತ ಇರೋದು ಅದರಲ್ಲೇ, ಅವನು ಬಾಳೋದು ಅಥವಾ ಅವ್ನು ಕಾಣಿಸೋದು ಇತರರ ಸಹಾಯ ಮಾಡೋದ್ರಿಂದಲೇ ಅಂತ ಹೇಳ್ತಾ, ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.